ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಗೌರಿ ಹಬ್ಬ ಹೆಣ್ಮಕ್ಳ ಹಬ್ಬ, ಸಂಭ್ರಮ ಸಡಗರ ಹೆಣ್ಮಕ್ಳಲ್ಲಿ, ಅದರಲ್ಲೂ ಸ್ಪೆಷಲಿ ತವ್ರ ಮನೆಗೆ ಹೋಗಿ ಹಬ್ಬ ಆಚರಿಸುವಂಥ ಹಬ್ಬ ಅಲ್ವಾ. ಸೊ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರೀತಿ ಜಾಸ್ತಿನೇ ಇರುತ್ತೆ. ಸೊ ನಾವಿವಾಗ ಸೆಲೆಬ್ರಿಟಿ ಮನೇಲಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಸಚಿವರು ಟಿ ಬಿ ಜಯಚಂದ್ರ ಅವ್ರ ಮನೇಲಿದ್ದೀವಿ. ಅವರ ಮುದ್ದಿನ ಸೊಸೆ, ಅವರ ಮನೆ ಗೌರಿ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೇ ಕೇಳೋಣ ಬನ್ನಿ, ಅವರಿಗೆ ಈ ಗೌರಿ ಹಬ್ಬ ಎಷ್ಟು ವಿಶೇಷವಾಗಿದೆ ಅಂತ. ಮೇಡಮ್, ವೆಲ್ಕಮ್ ಟು ದಿ ಶೋ. ಸೊ ರಂಜಿತಾ ಅವರೇ, ನೀವು ಗೌರಿ ಹಬ್ಬವನ್ನು ವಿಶೇಷವಾಗಿ ಯಾವ ರೀತಿ ಆಚರಿಸ್ತೀರಾ? ನಿಮಗೆ ಗೌರಿ ಹಬ್ಬ ಎಷ್ಟು ವಿಶೇಷವಾಗಿದೆ? ವರ್ಷಕ್ಕೊಂದು ಜೋರು ಹಬ್ಬ ಅಂದರೆ ಗೌರಿ ಹಬ್ಬ, ಗಣೇಶ ಹಬ್ಬ. ಅದೊಂಥರ ಸಂಭ್ರಮ, ನಮಗೆಲ್ಲ ತುಂಬ ಖುಷಿ ಕೊಡುವಂತಹ ಹಬ್ಬ ಅದು. ಎಲ್ಲ ಚೆನ್ನಾಗಿ ನಾವು ಮದುವೆ ಆದಮೇಲಂತೂ ತಾಯಿ ಮನೆಗೆ ಹೋಗಿ ಅಲ್ಲಿ ಆಚರಿಸ್ತೀವಿ. ಯಾವಾಗಲೂ ಅಲ್ಲಿ ಬಾಗಿಣ ಇಸ್ಕೊಂಡು ಅವರು ನಮಗೆ ಒಂದು ಸೀರೆ ಗಿಫ್ಟ್ ಕೊಡ್ತಾರೆ. ಹಂಗಾಗಿ ಒಂಥರ ಸಂಭ್ರಮದ ಹಬ್ಬ. ಸ್ಪೆಷಲಿ ಹೆಣ್ಮಕ್ಳಿಗೆ ಖುಷಿ ಅದೇ ನಾ ಹೇಳ್ದಂಗೆ ತವ್ರ ಮನೆಗೆ ಹೋಗೋದೇ ಅಲ್ವಾ. ಸೊ ಒಂದಿನ ಹಬ್ಬ ತವ್ರ ಮನೇಲಿ ಹೋಗಿ ಆಚರಿಸ್ಕೊಂಡ್ ಬರೋದು. ಸೊ ಹಾಗೇನ್ ಅದೇ ಮತ್ತೆ ಮನೇಲಿ, ಈ ಮನೇಲೂ ಕೂಡ ಸಂಭ್ರಮ ಇದ್ದೇ ಇರುತ್ತೆ. ಸೊ ನಿಮ್ಗೆ ಹೆಂಗಿದೆ ಮದುವೆ ಆದ್ಮೇಲೆ ಈ ಗೌರಿ ಹಬ್ಬ ಎಷ್ಟು ವಿಶೇಷವಾಗಿದೆ? ಗೌರಿ ಹಬ್ಬ ಯಾವಾಗಲೂ ಒಂಥರ ವಿಶೇಷನೇ, ಅದನ್ನು ಹೇಳಂಗಿಲ್ಲ. ಆದರೆ ಈಗ ಇದು ಹೊಸ ಜನ, ಮತ್ತೆ ಮದುವೆ ಆದಮೇಲೆ ಹೊಸ ಪರಿಚಯ, ಹಂಗಾಗಿ ಇದು ಮತ್ತೆ ಮಾವ ಎಲ್ಲ ಒಂಥರ ಸಡಗರದಿಂದ ಆಚರಿಸ್ತಂಥ ಹಬ್ಬ ಇದು. ನಮಗೊಂಥರ ಎಲ್ಲರೂ ಸೇರ್ಕೊಂಡು ಮಾಡೋಂಥ ಅಡುಗೆ ಮಾಡೋದು ಅದೊಂಥರ ವಿಶೇಷವಾಗಿರುತ್ತೆ. ಆಮೇಲೆ ಎಲ್ಲ ಕುತ್ಕೊಂಡು ಹಬ್ಬ ಆಚರಿಸಿ ಆಮೇಲೆ ಎಲ್ಲರೂ ಜೊತೆ ಕುತ್ಕೊಂಡು ಊಟ ಮಾಡೋದು. ಹಬ್ಬದ ದಿವಸ ಅಂತೂ ಎಷ್ಟೇ ಬ್ಯುಸಿ ಇರಲಿ ಎಲ್ಲರೂ ಸೇರಿರ್ತೀವಿ, ಒಟ್ಟಿಗೆ ಊಟ ಮಾಡೋದು. ಸೊ ಹಬ್ಬ ಸಾಮಾನ್ಯವಾಗಿ ನೀವು ಹೆಂಗೆ ಆಚರಿಸ್ತೀರಾ? ನಿಮ್ಮ ಪ್ರಕಾರ ಹೇಳೋದ್ರೆ ನೀವು ಗೌರಿ ಪೂಜೆನ ಹೆಂಗೆ ಮಾಡ್ತೀರಾ? ಗೌರಿ ಪೂಜೆ ಅಂದರೆ ಕಳಸ ಇಟ್ಟು, ಆಮೇಲೆ ಎಲ್ಲರೂ ಮಾಡಿದ ಹಾಗೆ ನಾವು ಮಾಡ್ತೀವಿ. ಕಳಸ, ಆಮೇಲೆ ಬಾಗಿಣ ಕೊಡ್ತೀವಿ, ಆಮೇಲೆ ಪೂಜೆ ಮುತ್ತೈದೆಯರೆಲ್ಲ ಸೇರ್ಕೊಂಡು ಹಿರಿಯ ಮುತ್ತೈದೆಯರಿಗೆ ದೊಡ್ಡ ಬಾಗಿಣ ಕೊಡ್ತೀವಿ. ಸೊ ಮದುವೆ ಆದ್ಮೇಲೂ ಕೂಡ ಈಗ ತವ್ರ ಮನೆಗೆ ಹೋಗ್ತೀರಾ ಪ್ರತಿ ವರ್ಷ? ಗೌರಿ ಹಬ್ಬ ಅಲ್ಲೇ ಆಚರಿಸೋದು. ಗಣೇಶ ಹಬ್ಬಕ್ಕೆ ಇಲ್ಲಿ ಬರ್ತೀವಿ. ಓಕೆ. ಸೊ ಹಬ್ಬ ಅಂತಂದಾಗ ಗೌರಿ ಹಬ್ಬ ಇರಲಿ, ಗಣೇಶ ಹಬ್ಬ ಇರಲಿ, ಈ ಒಂದು ಗೌರಿ ಗಣೇಶ ಹಬ್ಬದಲ್ಲಿ ತುಂಬ ಖುಷಿ ಕೊಟ್ಟಿರೋಂಥ ಹಬ್ಬ ಯಾವ್ದಾರು ಇದೆಯಾ ನೆನಪು ಮಾಡ್ಕೊಳ್ಳೋದಾದ್ರೆ? ಅಂದರೆ ಗೌರಿ ಗಣೇಶ ಹಬ್ಬ ಈ ಇಷ್ಟು ದಿವಸ ಆಚರಿಸಿದ್ರಲ್ಲಿ ತುಂಬ ಖುಷಿ ಪಟ್ಟಿದ್ದು ಅಂದರೆ ಅದೇ ಮದುವೆ ಆದಮೇಲೆ. ಅದೊಂಥರ ಎಲ್ಲ ನಮ್ಮ ಅತ್ತೆ ಮಾವನ ಜೊತೆ ಇದ್ದು ಎಲ್ಲ ಚೆನ್ನಾಗಿ ಫಸ್ಟ್ ಟೈಮ್ ಬಂದು ಆಚರಿಸಿದಾಗ ಫಸ್ಟ್ ಹಬ್ಬನೇ ನಮಗೊಂಥರ ಖುಷಿ. ಮದುವೆ ಆಗಿದ್ದು ಫಸ್ಟ್ ಇಯರ್ ಹಬ್ಬ ಆಚರಿಸಿರೋ ಹಬ್ಬನೇ ಖುಷಿ ಆಗುತ್ತೆ. ತುಂಬ ಖುಷಿ ಆಯಿತು. ಗೌರಿ ಹಬ್ಬ ಅಂತಂದಾಗ ಮನೇಲಿ ಸಾಮಾನ್ಯವಾಗಿ ಸ್ವೀಟ್ಸ್ ಎಲ್ಲ ಇದ್ದೇ ಇರುತ್ತೆ. ವಿಶೇಷವಾಗಿ ಗಣೇಶ ಹಬ್ಬಕ್ಕಂತೂ ಕಡುಬು ಮಾಡೇ ಮಾಡ್ತಾರೆ. ಸೊ ನೀವು ಗೌರಿ ಹಬ್ಬಕ್ಕೆ ಏನು ಸ್ವೀಟ್ಸ್ ಮಾಡ್ತೀರಾ? ನೀವೇ ಮಾಡ್ತೀರಾ ಹೇಗೆ? ನಿಮಗೆ ತುಂಬ ಇಷ್ಟಪಟ್ಟು ಮಾಡ್ತೀರಾ ಅಡುಗೆ ಮಾಡೋದಾದ್ರೆ? ಗೌರಿ ಹಬ್ಬಕ್ಕೆ ನಾವು ಯೂಶಲಿ ಒಬ್ಬಟ್ಟೆ ಮಾಡೋದು. ದೇವರಿಗೆ ಎಡೆ ಇಡಕ್ಕೆ ಒಬ್ಬಟ್ಟು ಮಾಡುತ್ತೀವಿ. ಆಮೇಲೆ ಅವತ್ತು ಪಾಯಸ ಮಾಡಿ ಜೊತೆಗೆ ಪಾಯಸ ಜೊತೆ ತಿಂತೀವಿ. ಗಣೇಶ ಹಬ್ಬಕ್ಕೆ ಕಡುಬು, ಕರ್ಜಿಕಾಯಿ, ಅವ್ರಿಗೆ ಇಷ್ಟ ಬಂದಿದ್ದು ಎಲ್ಲ ಥರ 21 ಥರ ಮಾಡ್ತೀವಿ. ಸೊ ಟಿ ಬಿ ಜಯಚಂದ್ರ ಅವರು ತುಂಬ ಹಿರಿಯ ನಾಯಕರು. ಸೊ ಅವ್ರ ಮನೆಗೆ ಸೊಸೆಯಾಗಿ ಬರ್ತಿರುವಾಗ ಹೆಂಗೆ ಅನಿಸ್ತು? ಖುಷಿ ಆಯ್ತಾ? ಅಂದರೆ ಗೌರಿ ಹಬ್ಬ ಇನ್ನು ಅವ್ರ ಮನೆ ಸೊಸೆ ಅಂತಂದರೆ ಎಲ್ಲ ಹಬ್ಬದಲ್ಲೂ ನೀವು ಅವ್ರ ಜೊತೆ ಇರ್ತೀರಾ. ದೊಡ್ಡ ಫ್ಯಾಮಿಲಿ. ಸೊ ಏನು ಅನಿಸ್ತು ಅವಾಗ ಹೊಸದಾಗಿ ಬಂದಾಗ? ನೀವು ಹೇಳಿದ್ರೆ ಮೊದಲೇ ಹಬ್ಬ ನಂಗೆ ತುಂಬ ಖುಷಿ ಕೊಟ್ಟಿದ್ದು ಅಂತ. ಹಬ್ಬ ನಮ್ಮ ಮಾವನ್ ನೋಡಿದಾಗಲೇ ನಮಗೊಂಥರ ಖುಷಿ ಆಗುತ್ತೆ. ಹಂಗಾಗಿ ಅವ್ರ ಜೊತೆ ಆಚರಿಸ್ಬೇಕು ಅಂದರೆ ಒಂಥರ ಅದೃಷ್ಟ ಮಾಡಿರ್ಬೇಕು. ಸೊ ಗೌರಿ ಹಬ್ಬದಲ್ಲಿ ಏನಾದರೂ ಅನ್ಫರ್ಗೆಟಬಲ್ ಇದು ನೆನಪಿಸ್ಕೊಳ್ಳೋದಾದರೆ ನಿಮ್ಮ ಹಬ್ಬದ ಒಂದು ವಿಶೇಷವಾದಂಥ ದಿನ ಅಂದರೆ ನಮ್ಮ ಚೈಲ್ಡ್ಹುಡ್ ಡೇಸು ತುಂಬ ಚೆನ್ನಾಗಿತ್ತು. ನಾವೆಲ್ಲ ಇದ್ದೆ ಜಾಯಿಂಟ್ ಫ್ಯಾಮಿಲಿ. ಸೊ ಹಂಗಾಗಿ ನಮ್ಮ ಅಜ್ಜಿ ನಮಗೆಲ್ಲ ಲಂಗ ಎಲ್ಲ ಹೊಲಿಸ್ಕೊಡೋರು, ಹೊಸ ಬಟ್ಟೆ ಎಲ್ಲ. ಹಂಗಾಗಿ ಹೊಸ ಬಟ್ಟೆಯಲ್ಲಿ ಎಲ್ಲರ ಮನೆಗೂ ಹೋಗಿ ಕುಂಕುಮಕ್ಕೆ ಕರಿಯೋದು, ಅದೇ ನಮಗೊಂಥರ ಸಂಭ್ರಮ. ಚಿಕ್ಕವರಿದ್ದಾಗ ಅಲ್ಲ, ಬಟ್ಟೆ ಸ್ವೀಟ್ಸು ಇದೇ ನಮಗೆ ಖುಷಿ ಇರುತ್ತೆ ಹಬ್ಬ ಅಂತಂದಾಗ. ಸೊ ತುಂಬ ಇದು ಎಂಜಾಯ್ ಮಾಡ್ತಿದ್ವಿ ಚಿಕ್ಕವರಿದ್ದಾಗ. ಸೊ ಈಗಲೂ ಗಿಫ್ಟ್ಸ್ ಬರುತ್ತೆ ಅನ್ಕೋತೀನಿ ಮನೆಯಿಂದ. ನಮಗೆ ನಮ್ಮ ಅಪ್ಪ ಅಮ್ಮ ಅಲ್ಲದೆ ನಮ್ಮ ಅಂಕಲ್ಸು ಆಂಟೀಸು ಎಲ್ಲ ಕೊಡ್ತಾರೆ ಗಿಫ್ಟು. ನಮ್ಮ ಅತ್ತೆ ಮಾವನು ಕೊಡ್ತಾರೆ ಈ ಸತಿಯಿಂದ. ಅದೊಂದು ಇನ್ನೊಂಥರ ಹೊಸ ಖುಷಿ. ಓಕೆ. ಸೊ ಇವಾಗಲೇ ಹೇಳ್ತಾ ಇದ್ರೆ ಗಿಫ್ಟ್ ಬೇಕು ಅಂತ ಹೇಳಿ ಹಬ್ಬದ್ದು ಇವತ್ತು ಹಬ್ಬದ ದಿವಸ ನೀವು ಹೇಳ್ತಾ ಇದ್ರೆ ಹಂಗಂದ್ರೆ ಗಿಫ್ಟ್ ಕೊಡಲೇಬೇಕು. ಹಾಗಾದ್ರೆ ಕೊಟ್ಟೆ ಕೊಡ್ತಾರೆ ಅವ್ರು, ಯಾವಾಗಲೂ ತಪ್ಸಲ್ಲ, ಕೊಟ್ಟೆ ಕೊಡ್ತಾರೆ. ಕೊಟ್ಟೆ ಕೊಡ್ತಾರೆ.
ಸೊ ನೀವೇನಾದ್ರು ಗಿಫ್ಟ್ ಕೊಡ್ತೀರಾ? ನೀವು ಅವ್ರ ಮನೆ ಗೌರಿ ಆಗಿದ್ರೆ ಇವಾಗ, ಸೊ ನೀವೇನಾದ್ರು ಅತ್ತೆ ಮಾವನ್ ಗಿಫ್ಟ್ ಕೊಡ್ತೀರಾ ಹಬ್ಬಕ್ಕೆ? ಗಿಫ್ಟ್ ಅಂದರೆ ನಾವೆಲ್ಲ ಒಂಥರ ಎಲ್ಲ ಚೆನ್ನಾಗಿ ನೋಡ್ಕೊಂತೀವಿ, ಖುಷಿಯಾಗಿ ಎಲ್ಲ ಅವ್ರ ಖುಷಿನೇ ಅದೇ ಒಂದು ದೊಡ್ಡ ಉಡುಗೊರೆ. ಹಂಗಾಗಿ ಎಲ್ಲಾದರೂ ಹೊರಗೆ ಹೋಗೋದು ಹಂಗೆಲ್ಲ ಜೊತೆಗೆ ಹೋಗ್ತೀವಿ. ಅವತ್ತು ಗಣೇಶ ಹಬ್ಬ ಆದಮೇಲೆ ಎಲ್ಲ ಆದಮೇಲೆ ವಿಸರ್ಜನೆ ಮಾಡೋಕ್ಕೆಲ್ಲ ಒಟ್ಟಿಗೆ ಹೋಗ್ತೀವಿ. ಸೊ ಅದೇ ಒಂಥರ ಖುಷಿ ಕೊಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ನಿಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಖುಷಿದ ಸೇಮ್. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನಮ್ಮ ಜೊತೆ ಇದ್ದರು ರಂಜಿತಾ ಟಿ ಜಯಚಂದ್ರ ಅವರ ಮುದ್ದಿನ ಸೊಸೆ, ಅವರ ಮನೆ ಗೌರಿ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ನಾವು ಗೌರಿ ಹಬ್ಬ ಆಚರಿಸ್ತಾ ಇದ್ದೀವಿ ಇವಾಗ. ನೋಡಿದ್ರಲ್ಲ ವೀಕ್ಷಕರೇ, ಗೌರಿ ಹಬ್ಬ ಹೆಣ್ಮಕ್ಳ ಹಬ್ಬ. ಹೆಣ್ಮಕ್ಳಲ್ಲಿ ಸಡಗರ ಸಂಭ್ರಮ ಜಾಸ್ತಿನೇ ಇರುತ್ತೆ. ತವ್ರ ಮನೆಗೆ ಹೋಗಿ ಎಲ್ಲ ಸಂಬಂಧಿಗಳೊಂದಿಗೆ ತಮ್ಮವರೊಂದಿಗೆ ಹಬ್ಬ ಆಚರಿಸುವಂಥ ಒಂದು ಅನುಭವ ಇದೆಯಲ್ಲ, ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ನಾಳೆ ಗಣೇಶ ಹಬ್ಬ, ಗಣೇಶನ ಬರಮಾಡಿಕೊಳ್ಳುವಂಥ ಹಬ್ಬ. ಸೊ ಚೌತಿಯನ್ನು ಆಚರಿಸುವಂಥ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ, ಗೌರಿ ಹಬ್ಬದ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಚೌತಿಯ ವಿಶೇಷ ಸುಹಾಸಿನಿಯೊಂದಿಗೆ ಭೇಟಿಯಾಗ್ತೀನಿ. ನೇರದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.